ಮನೆ ಹೊರಗಿರುವಂತಹ ಶತ್ರುಗಳ ವಿರುದ್ಧ ಹೇಗಾದರೂ ಹೋರಾಟ ಮಾಡ್ಬೋದು. ಆದರೆ ಮನೆ ಒಳಗಡೆ ಇದ್ಕೊಂಡು ಕೇಡು ಮಾಡ್ತಾರಲ್ಲ ಅಂಥವ್ರನ್ನ ನಾಶ ಮಾಡೋದು ಸ್ವಲ್ಪ ಕಷ್ಟ. ಸದ್ಯ ರಾಜ್ಯ ಬಿಜೆಪಿ ಪರಿಸ್ಥಿತಿ ಕೂಡ ಹೀಗೆ ಆಗಿದೆ. ಹೋದಲ್ಲಿ ಬಂದಲ್ಲೆಲ್ಲ ಮಾಜಿ ಸಿಎಂ BS ಯಡಿಯೂರಪ್ಪ ಮತ್ತು ಕುಟುಂಬಸ್ಥರ ವಿರುದ್ಧ ಬಾಂಬ್ ಸಿಡಿಸೋ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ನಾಯಕರ ಪಾಲಿಗೆ ಅತ್ಯಂತ ಮಗ್ಗಲ ಮುಳ್ಳಾಗಿದ್ದಾರೆ. ಅವರು ಪಕ್ಷದೊಳಗಿನ ಹುಳುಕಿನ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಸ್ವಪಕ್ಷೀಯರಿಗೆ ಸವಾಲು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ BSY ವಿರುದ್ಧ ಯತ್ನಾಳ್ ಸಿಡಿಸಿದ್ದಂತಹ 40,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಬಾಂಬ್ ಆಡಳಿತ ಪಕ್ಷಕ್ಕೆ ಅಸ್ತ್ರವಾಗಿದೆ. ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಯತ್ನಾಳ್ರ ಈ ಆಟಾಟೋಪದಿಂದಾಗಿ ಬೇಸತ್ತಿರುವ ನಾಯಕರು ಗುರುವಾರ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿದರು. ಸಭೆಯಲ್ಲಿ ಮಾಜಿ ಸಿಎಂಗಳಾದ BS ಯಡಿಯೂರಪ್ಪ, DV ಸದಾನಂದಗೌಡ, ಮಾಜಿ ಸಚಿವರಾದ ಶ್ರೀರಾಮುಲು, KS ಈಶ್ವರಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪಕ್ಷದ ಆಂತರಿಕ ಶಿಸ್ತನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಯ ನಾಯಕತ್ವದ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸ್ವಪಕ್ಷದವರ ವಿರುದ್ಧವೇ ಹೇಳಿಕೆ ನೀಡ್ತಾ ಇರೋದ್ರಿಂದ ಇದು ಕಾಂಗ್ರೆಸ್ಗೆ ಅಸ್ತ್ರವಾಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಂತಿದೆ. ಲೋಕಸಭೆ ಚುನಾವಣೆಗೆ ಯತ್ನಾಳ್ ಹೇಳಿಕೆಗಳಿಂದಲೇ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರಿಗೆ ಸಹಕರಿಸ್ತಾ ಇಲ್ಲ, ಕೇವಲ ಟೀಕೆಯಲ್ಲೇ ಮುಳುಗಿದ್ದಾರೆ. ಪಕ್ಷ ಸಂಘಟನೆ ಮಾಡೋದನ್ನು ಕೂಡ ಬಿಟ್ಟು ಆರೋಪದಲ್ಲೇ ನಿರತರಾಗಿದ್ದಾರೆ. ಹೀಗಾಗಿ ಯತ್ನಾಳ್ ವಿರುದ್ಧ ಶೀಘ್ರವೇ ಶಿಸ್ತು ಕ್ರಮ ಅಗತ್ಯ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಯತ್ನಾಳ್ರ ಈ ವರ್ತನೆ ವಿರುದ್ಧ ಸ್ವಪಕ್ಷದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಮಂತ್ರಿ ವಿಪಕ್ಷ ನಾಯಕ ಮಾಡಿಲ್ಲ ಎಂದು ಅರೆಹುಚ್ಚನಂತೆ ಮಾತನಾಡ್ತಾ ಇದ್ದಾರೆ ಅಂತ MP ರೇಣುಕಾಚಾರ್ಯ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇಂಥವರನ್ನ ಇಟ್ಕೊಂಡು ಏನು ಮಾಡಬೇಕು? ಜೊತೆಯಲ್ಲಿದ್ದವರಿಗೆ ಚಾಕು ಹಾಕುವ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. 40,000 ಕೋಟಿ ಹಗರಣ ಆರೋಪದ ದಾಖಲೆಗಳಿದ್ರೆ ತನ್ನಿ, ಇಲ್ಲವಾದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಿ ಅಂತ ಸವಾಲ್ ಹಾಕಿದ್ದಾರೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ.